ಸರ್ವ ಜನಾಂಗದ ಶಾಂತಿಯ ತೋಟ, ಕೃಷಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಉದ್ಯಾನ ಅಂತ ಹೇಳ್ತಾರೆ. ಹೇಗೆ ಕುವೆಂಪು ಅವರು ಹೇಳಿದ್ದಾರೆ, ಹೇಗೆ ಬಸವಣ್ಣನವರು ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅಂತ ಹೇಳಿದ್ದಾರೆ, ಆ ಸಿದ್ಧಾಂತದ ಮೇಲೆ ನಮ್ಮ ಕರ್ನಾಟಕ ರಾಜ್ಯದ ನೆಚ್ಚಿನ ಮುಖ್ಯಮಂತ್ರಿಗಳು 16ನೇ ಬಜೆಟ್ ಅನ್ನು ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅನ್ನುವಂತ ಒಂದು ಸಿದ್ಧಾಂತದ ಮೇಲೆ ಇವತ್ತು ಎಲ್ಲರಿಗೂ ಕೂಡ ಸುಮಾರು 4,09,000 ಕೋಟಿಯ ಬಜೆಟ್ ಅನ್ನು ಮಂಡಿಸಿ ಈ ಸಮಾಜದಲ್ಲಿ ಕಟ್ಟಕಡೆಯ ಜನರಿಗೂ ಕೂಡ ವಿಶೇಷವಾಗಿ SC/ST ಸಮಾಜದವರಿಗೆ ಸುಮಾರು 42,000 ಕೋಟಿಗಳನ್ನು ಮೀಸಲಿಟ್ಟು ಈ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದಂತ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದವನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ನನ್ನ ವಿಧಾನಸಭಾ ಕ್ಷೇತ್ರದ ಸವಣೂರಿನ 135 ವರ್ಷದ ಹಳೆಯ ಒಂದು ತಾಲೂಕು ಆಸ್ಪತ್ರೆ ಕಟ್ಟಡವನ್ನು ಈ ಬಜೆಟ್ನಲ್ಲಿ ಅನುಮೋದನೆ ಮಾಡಿದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಆರೋಗ್ಯ ಸಚಿವರಾದಂತಹ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಸಾಹೇಬರಿಗೆ ನಾನು ನಮ್ಮ ವಿಧಾನಸಭಾ ಕ್ಷೇತ್ರದ ಜನರ ಪರವಾಗಿ ಸಂದರ್ಭದಲ್ಲಿ ನಾನು ಧನ್ಯವಾದವನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ಅಧ್ಯಕ್ಷರೇ, ಈ ಬಜೆಟ್ನಲ್ಲಿ ಬಹಳಷ್ಟು ನಾವು ಇವತ್ತು ಮಾಧ್ಯಮದಲ್ಲಿ ಚುನಾವಣಾ ಪೂರ್ವ ಹಾಗೂ ಚುನಾವಣಾ ನಂತರ ಗ್ಯಾರಂಟಿಗಳ ಬಗ್ಗೆ ಬಹಳಷ್ಟು ಟೀಕೆ ಟಿಪ್ಪಣಿಗಳನ್ನು ಬಹಳಷ್ಟು ರೀತಿಯಲ್ಲಿ ಕೇಳ್ತಾ ಇದ್ದೇವೆ. ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಅಧ್ಯಕ್ಷರೇ, ಈ ಗ್ಯಾರಂಟಿಯಿಂದ ಎಷ್ಟು ಅನುಕೂಲ ಆಗಿದೆ ಅಂತ ಹೇಳಿದ್ರೆ ಈ ನನ್ನ ಸದನದಲ್ಲಿ ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ. ನನ್ನ ವಿಧಾನಸಭಾ ಕ್ಷೇತ್ರದ ಕುರುಬುರಮಲ್ಲೂರು ಗ್ರಾಮದಲ್ಲಿ ಈ ಗ್ಯಾರಂಟಿ ಗೃಹಲಕ್ಷ್ಮಿ ದುಡ್ಡಿನಲ್ಲಿ ಪ್ರತಿಯೊಂದು ತಾಯಂದಿರು 1,000 ರೂಪಾಯಿ ಜಮಾ ಮಾಡಿ 3 ಲಕ್ಷ ರೂಪಾಯಿಯನ್ನು ಆ ಗ್ರಾಮ ದೇವಿಗೆ ಬಂಗಾರವನ್ನು ಉಡುಗೊರೆಯಾಗಿ ಮಾಡಿಕೊಟ್ಟಿದ್ದಾರೆ. ಅದೇ ತರ ಬೇವಿನಹಳ್ಳಿ ಗ್ರಾಮದಲ್ಲಿ ಪ್ರತಿ ಗ್ರಾಮದ ಪ್ರತಿಯೊಬ್ಬ ತಾಯಂದಿರು 2 ಲಕ್ಷ ರೂಪಾಯಿ ಜಮಾ ಮಾಡಿ ಆ ಗ್ರಾಮ ದೇವಿಗೆ ಬಂಗಾರದ ಉಡುಗೊರೆಯನ್ನು ಕೊಟ್ಟಿದ್ದಾರೆ. ಬಹಳಷ್ಟು ತಾಯಂದಿರು ಇವತ್ತು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀವಿ, ಗೃಹಲಕ್ಷ್ಮಿ ದುಡ್ಡಿನಿಂದ ಫ್ರಿಡ್ಜ್ ಅನ್ನು ಖರೀದಿ ಮಾಡಿದ್ದಾರೆ, ಗೃಹಲಕ್ಷ್ಮಿ ದುಡ್ಡಿನಿಂದ ಟ್ರೆಜರಿಯನ್ನು ಖರೀದಿ ಮಾಡಿದ್ದಾರೆ, ಗ್ಯಾರಂಟಿ ದುಡ್ಡಿನಿಂದ ಹೆಣ್ಣು ಮಕ್ಕಳು ತಮ್ಮ ಗಂಡಂದರಿಗೆ ಮೋಟಾರ್ ಸೈಕಲ್ ಅನ್ನು ಕೊಡಿಸಿದ್ದಾರೆ, ಟಿವಿಯನ್ನು ತಂದಿದ್ದಾರೆ. ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ ಮಾಡಿದ್ರು. ನೀರಲ್ಗಿ ಗ್ರಾಮ ಅಂತ ಹೇಳಿ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಇದೆ. ಅತ್ತೆ ತನ್ನ ಗೃಹಲಕ್ಷ್ಮಿ ದುಡ್ಡಿನಲ್ಲಿ ತನ್ನ ಸೊಸೆಗೆ ಒಂದು ಕಿರಾಣಿ ಅಂಗಡಿ ತೆಗೆದುಕೊಟ್ಟಂತ ಉದಾಹರಣೆ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಧ್ಯಕ್ಷರೇ, ವಿಶೇಷವಾಗಿ ಮೊನ್ನೆ ನಡೆದಂತ ಬಜೆಟ್ನಲ್ಲಿ ಈ ಸಮಾಜದ ಕಟ್ಟಕಡೆಯ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ಪೈಲ್ವಾನರು ಜೊತೆಗೆ ನಮ್ಮ ಧಾರ್ಮಿಕ ಸ್ಥಳಗಳಲ್ಲಿ ಕೆಲಸ ಮಾಡುವಂತವರಿಗೆ ಈ ಬಜೆಟ್ನಲ್ಲಿ ಗೌರವಧನವನ್ನು ಹೆಚ್ಚಳ ಮಾಡುವ ಮುಖಾಂತರ ಈ ಸಮಾಜದಲ್ಲಿ ಕಷ್ಟಕ್ಕೊಳಗಾದಂತ ಜನರಿಗೆ ಸ್ಪಂದಿಸಿದಂತ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದವನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ಅಧ್ಯಕ್ಷರೇ, ವಿಶೇಷವಾಗಿ ನಾವೆಲ್ಲ ಹೊಸ ಶಾಸಕರು ಬಹಳಷ್ಟು ಜನ ಇವತ್ತು ಆಯ್ಕೆಯಾಗಿ ಬಂದಿದ್ದೇವೆ. ನಾವೆಲ್ಲ ಈ ಸದನದಿಂದ ಬಹಳಷ್ಟು ಹಿರಿಯ ನಾಯಕರಿಂದ ಹಿರಿಯ ಸದಸ್ಯರಿಂದ ನಾವು ಬಹಳಷ್ಟು ಕಲಿಯಬೇಕಾಗಿದೆ.